ಆರಾಮದಿರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಓಕೆ, ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಸಿಡ್ಲಬಾವಿ ಗ್ರಾಮದಲ್ಲಿದ್ದೀನಿ. ಹಂಗ ಒಂದಷ್ಟು ನಮ್ಮ ಊರಿನ ಇಲ್ಲಿ ಸಿಡ್ಲಬಾವಿ ಗ್ರಾಮದ ಯುವಕರು ಎಲ್ಲ ತರುಣರ ಜೊತೆಗೆ ಹಂಗೆ ವಾಯುವಿಹಾರಕ್ಕಂತ ಹೊಂಟೀವಿ. ಬರ್ರಿ ವೀಕ್ಷಕರೇ, ಇಲ್ಲೊಂದು ಒಳ್ಳೆ ಕಾಡು, ಈ ಹಳ್ಳಿ ಕಾಡು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಹಳ್ಳಿ ಕಾಡನ್ನು ನಾನು ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನಮ್ಮ ಯುವಕರು ಕೂಡ ಬಂದಾರ. ಬರೀ ಸರ ಕಾಡು ತೋರಿಸ್ತೀನಿ ಅಂದ್ರೆ ಬರೀ ಹಳ್ಳಿ ಕಾಡನ್ನು ತೋರಿಸ್ತೀನಿ. ತೋರಿಸ್ತೀರಿ? ತೋರಿಸ್ತೀವಿ ಬರ್ರಿ ಸರ್. ಏನೇನು ಇರುತ್ತೆ ಇಲ್ಲಿ? ಒಳ್ಳೆ ಒಳ್ಳೆ ವಾತಾವರಣ ಇರ್ತದೆ. ಒಳ್ಳೆ ವಾತಾವರಣ. ಕೆರೆ ಐತ್ರಿ. ಏನ್ರಿ? ಕೆರೆ. ಹಾಂ, ಕೆರೆ ದಡ. ಎಲ್ಲೆಲ್ಲಿ ಹೋಗಣ್ರಿ? ಮುಂದೆ ಕ್ವಾರಿ ಕೆರೆಗಳೆಲ್ಲ ಅದಾವ. ಕೆರೆ ಹಾಂ, ಕೆರೆ. ಕೆರೆ ಅಂತಂದ್ರೆ ಇಲ್ಲೇ ಊರಿಂದ ಒಂದು ಸಣ್ಣ ನೀರು ನಿಲ್ಲೋ ಜಾಗ, ಅದನ್ನ ಒಂಥರ ಕೆರೆ ಅಂತ ಕರೀತಾರೆ. ಹೌದ್ರಿ. ಒಂದು 10 ಹಳ್ಳಿಯಿಂದ ಬಂದ ನೀರು. ಇದು ಯಾವ ಗಿಡ? ಇದು ತುಗುಲಿ ಗಿಡ ಇದೆ. ತುಗುಲಿ ಗಿಡ. ಇದು ಕಳ್ಳಿ ಗಿಡ ರೀ. ಹಾಲು ಬರ್ತೈತಲ್ಲ? ಹಾಲು ಬರ್ತೈತಿ. ಹಾಲು ನೋಡಿ ತೋರಿಸ್ರಿ. ಹಾಲು ಬರ್ತಾರೆ. ಇಬ್ರು ಕೈ ಅಲ್ಲ, ಇದು ಎದಕ್ಕೆ ಬಳಸ್ತಾರೆ ಗೊತ್ತಾ? ಹಾಲು ಎದಕ್ಕೆ ಬಳಸ್ತಾರೆ? ಮಕ್ಕಳಿಗೆ ಬಳಸ್ತಾರೆ. ಕೆಮ್ಮು ಯಾವ್ದಾರು ಬಂತಪ್ಪ ಅಂದ್ರ ಕಾಲಿನ ಪಾದ ಹಚ್ಚಿ ಬೂದಿ ಹಚ್ತಾರೆ. ನಾವು ಸಣ್ಣ ಮಕ್ಕಳಿದ್ದಾಗ ಹಿರಿಯರು ಹೇಳೋರು ವೀಕ್ಷಕರೇ, ಈಗ ಏನಂತಂದ್ರೆ ಇಲ್ಲಿ ಬಡ್ಡಿ ಮೇನ್ ಈ ಹಾಲು ಬಳಸಲ್ಲ, ಅಲ್ಲಿ ಗಟ್ಟಿ ಹಾಲು ಬಳಸ್ತಾರೆ. ಆ ಬಡ್ಡಿಗೆ ಕಲ್ತು ಒಂದು ಕೊಟ್ಟಿದ್ರೆ ಆ ಗಟ್ಟಿ ಹಾಲು ಬರ್ತಾ ಅದನ್ನು ಬೋಕಿ ಒಳಗೆ ಹಾಲು ಶೇಖರಣೆ ಮಾಡ್ಕೊಂಡು ತೊಗೊಂಡೋಗಿ ಇಂತಲ್ಲಿ ಹಚ್ಚೋರು, ಗಂಟ್ಲಕ್ಕೆ ಮತ್ತು ಕಾಲಿಗೆ ಎಲ್ಲ ಹಚ್ಚೋರು. ಕಾಲಿಗೆ ಹಚ್ಚಿ ಬೂದಿ ಮೆತ್ತಿದ್ರೆ ಆವಾಗ ಕೆಮ್ಮು ನೆಗಡಿ ಸರಿತಿತ್ತು. ಜ್ವರ ಇದ್ರೆ ಜ್ವರ ಕೂಡ ಸರಿತಿತ್ತು. ಅಂಥ ಗಿಡ ಇದು. ಜ್ವರ ಮತ್ತು ಕೆಮ್ಮು ನೆಗಡಿ ಸರಿಯುವಂಥ ಒಂದು ಗಿಡ ಇದು. ಇದನ್ನು ನಾವು ಹಳ್ಳಿಯೊಳಗೆ ಕಳ್ಳಿ ಅಂತ ಕರಿತೀವಿ, ಕಳ್ಳಿ ಗಿಡ ಅಂತ ಕರಿತೀವಿ. ಆದರೆ ಡೇಂಜರ್ ಇದು. ಕಣ್ಣಿಗೆ ಪಣ್ಣಿಗೆ ಬಿದ್ದರೆ ಕಣ್ಣು ಹಾಳಾಗ್ತೈತೆ ಅಷ್ಟೇ. ಇದ್ರದ್ದು ಒಂದು ಇದು ವಿಶೇಷ ಸೂಚನೆ ಇದೆ. ಕಣ್ಣಿಗೆ ಬಿಡಿಸಬಾರದು. ಚರ್ಮಕ್ಕೆ ಬಿದ್ದರೆ ಚರ್ಮ ಕೂಡ ಇದಾಗತ್ತೆ, ತಿಂಡಿಡ್ತೈತೆ, ಬಾಯ್ತೈತೆ, ಎಸಿಡ್ ಇದಂಗೆ ಒಂಥರ. ಓಕೆ, ಬರ್ರಿ. ಮತ್ತೆ ಇದು ನಮ್ಮ ಊರಿನ ಕಡೆ. ಬರ್ರಿ ಹಂಗೆ ಮುಂದೆ ಹೋಗೋಣ. ಈಗ ಅದು ಯಾವ ಗಿಡದು? ಅಲ್ಲಿ ಐತಲ್ಲ, ಅಲ್ಲಿ ಅದು ಬ್ಯಾಲದ ಗಿಡ ನೋಡ್ರಿ, ಹೆಸರು ಎಷ್ಟು ನೈಸ್ ಐತಲ್ಲ, ಬ್ಯಾಲದ ಗಿಡ. ಬನ್ನಿ ಗಿಡ ಅಂತಾರ? ಇಲ್ಲ, ಬ್ಯಾಲದ ಗಿಡ. ಅದು ಬನ್ನಿ ಗಿಡ ಬೇರೆ, ಬ್ಯಾಲದ ಗಿಡ ಬೇರೆ. ಓಕೆ, ನನಗೂ ಒಂದಷ್ಟು ಗೊತ್ತಿರೋವಂಥದ್ದು ನಾನು ಹೇಳ್ತೀನಿ, ನಿಮಗೂ ಗೊತ್ತಿದ್ದಷ್ಟು ನೀವು ಹೇಳ್ರಿ. ಇದನ್ನ ಮೊಸಳಿ ಗಿಡ ಅಂತಾನು ಕರೀತಾರೆ. ಒಂದು ಕೆಲವು ಕಡೆಗೆ ಮೊಸಳಿ ಗಿಡ ಅಂತ ಕರೀತಾರೆ. ಯಾಕಂದ್ರೆ ಬರ್ರಿಲಿ, ಇದು ಮೊಸಳಿ ಆಕಾರದಾಗ ಐತಿ ನೋಡ್ರಿ ಗಿಡ. ಇಲ್ಲೊಳಗ ಇದು ಬಡ್ಡಿ, ಇದು ಮೊಸಳಿ ಆಕಾರದಾಗ ಇರ್ತೈತಿ. ಮೈ ಅದ್ರ ಚರ್ಮ ಮೊಸಳಿ ರೂಪದಾಗ ಇರೋದು ಮೊಸಳಿ ಗಿಡ ಅಂತಾನು ಕರೀತಾರೆ. ಇದ್ರ ವಿಶೇಷ ಗಿಡ ಬೇರೆ ಇರ್ತೈತಿ. ಮೇನ್ ಹೆಸರು ಏನಂದ್ರೆ ಇದ್ರ ಬಟ್ಲ ಗಿಡ, ಬಟ್ಲ ಗಿಡ ಅಂತ ಕರಿತಿರ್ತಾರ. ಇನ್ನು ಅದು ಬಂದ್ರೆ ಅದು ಬ್ಯಾಲದ ಗಿಡ. ಅದು ಹೌದಿಲ್ರಿ, ಬ್ಯಾಲದ ಗಿಡ. ಎತ್ತಗೊಂಡ್ರಿ ಈಗ ನಡ್ರಿ. ನಡ್ರಿ ಗಾಡಿ ಇಚ್ಚಾಕಂತ. ಇದು ನಮ್ಮ ಹಳ್ಳಿ ವಾತಾವರಣದಾಗ ಇದೊಂದು ಸ್ಪೆಷಲ್ ಮರ ಅಂತ ಹೇಳ್ಬೋದು ಸರ್. ಯಾವ ಗಿಡ ರೀ ಇದು? ಇದು ಆಂಧ್ರ ತಪ್ಪಲ ರೀ. ಇದು ಅಂದ್ರ ತಪ್ಪಲ ರೀ. ಇದು ಯಾವ್ದಾರ ಮದುವೆ ರೀ, ದೇವಸ್ಥಾನ, ಇದು ಜಾತ್ರೆ ಒಳಗಡೆ ದೇವಸ್ಥಾನ ಮುಂದೆ ನೆರಳಿಗಂತ ಹಾಕ್ತಾರೆ. ಮದುವೆಗೆ ಬಳಸ್ತಾರೆ ಇದನ್ನ ಜಾಸ್ತಿ. ಮದುವೆಗೆ. ಓಕೆ ವೀಕ್ಷಕರೇ, ನಮ್ಮ ಭಾಗದ ಕಡೆಗೆ ಏನಪ್ಪ ಅಂತಂದರೆ ಇದು ಅಂದ್ರ ತಪ್ಪಲ ಅಂತ ಕರೀತಾರೆ. ಇದನ್ನು ಅರಳೆ ಮರ ಅಂತ ಕರೀತಾರೆ. ಇನ್ನು ಕೆಲವರು ಅಂಗೆ ಮರ ಅಂತಲೂ ಕರೀತಾರೆ. ಇದರೊಳಗೆ ಕಾಯಿನೂ ಆಗ್ತಾವೆ. ಇಲ್ಲಿ ಏನಂತಂದ್ರೆ ಇದ್ರದ್ದು ವಿಶೇಷ ಏನಂತಂದ್ರೆ ಇದನ್ನು ಆಯುರ್ವೇದಿಕ್ ಗಿಡಮೂಲಿಕೆಯಾಗಿ ಬಳಸೋದು ಒಂದು ಕಡೆಗೆ ಆದ್ರೆ, ಇನ್ನೊಂದು ಕಡೆಗೆ ಏನಪ್ಪ ಅಂತಂದ್ರೆ ಇದು ನಮ್ಮ ಮದುವೆ ಅಂತ ಶುರುವಾತಂದ್ರೆ ಮೊದಲು ಶುರುವಾಗೋದ ಇದರಿಂದ. ಇದನ್ನು ಫಸ್ಟು ಒಂದು ದಿವಸ ಅಂತ ನೋಡಿಕೊಂಡು ಇದನ್ನು ಕಡ್ಕೊಂಬರ್ತಾರೆ. ಹನುಮಂತೇವ್ರ ಗುಡಿಗೆ ಹೋಗಿ ಇದನ್ನು ಎಲ್ಲ ಬಂಡಿಗಟ್ಲೆ ಕಡ್ಕೊಂಬಂದು ಒಯ್ದು ಹನುಮಂತೇವ್ರ ಗುಡಿಯಾಗ ಪೂಜೆ ಮಾಡಿರ್ತಾರೆ. ಒಂದು 5 ಪೆಂಡಿ ಥರ ಕಟ್ಟಿರ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅದನ್ನು ಅಂದ್ರಗಳ ಹಾಕ್ತಾರೆ. ಅಂದ್ರಗಳ ಅಂತ ಹೇಳಿ ಕರೀತಾರೆ. ಅಂದ್ರಗಳ ಹಾಕೋ ಮುಂದೆ ಏನು ಮಾಡ್ತಾರೆ, ಅವಾಗೆಲ್ಲ ರಾಶಿಗಟ್ಟಲೆ ತೊಗೊಂಡೋಗಿ ಅಲ್ಲೆಲ್ಲ ಹಾಕಿ ಚಪ್ರದ ಟೈಪ್ ಹಾಕಿ ಅದರ ಮಧ್ಯಭಾಗದಲ್ಲಿ ಒಂದು ಕೊಬ್ಬರಿನ ಅರಿಶಿನ ನೇತು ಹಾಕ್ತಾರೆ. ಅದೊಂದು ಸಂಪ್ರದಾಯ ಅದು ನಮ್ಮ ಭಾಗದಾಗ. ಅದೊಂದು ಸಂಪ್ರದಾಯ ಅದು ಈಗ ಇರಬೇಕು ಅಂತಂದು. ಅದ್ರದ್ದು ಏನೋ ಒಂದು ಬೇರೆ ವಿಶೇಷತೆ ಇರ್ತದೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿದ್ದಷ್ಟು ಹೇಳ್ತೀವಿ. ನಮ್ಮ ಯುವಕರು ಕೂಡ ಅದನ್ನ ನೋಡ್ರಿ ಇದಕ್ಕೆ ಬರುತ್ತೆ ಅಂತ ಹೇಳಿದ್ರು. ಭಾಳ ಸಂತೋಷ ಆಯ್ತು. ಬರ್ರಿ ಹಂಗೆ ಒಂದು ಈ ಕಾಡಿನ ಸೌಂದರ್ಯ, ಹಳ್ಳಿ ಕಾಡಿನ ಸೌಂದರ್ಯವನ್ನು ಸವಿಯೋಣ. ಹೆಂಗಿರುತ್ತೆ? ಇವತ್ತು ಹಂಗೂ ಖಾಲಿ ಇದೀವಿ, ನಮ್ಮ ಹುಡುಗರು ಖಾಲಿ ಅದಾರ, ಬಂದೀವಿ. ನೋಡಂಬರ್ರಿ, ಇನ್ನೂ ಹೆಚ್ಚಿಗೆ ಮಾಹಿತಿ ನೋಡೋಣ. ಹಂಗೆ ಏನೇನು ಸಿಗ್ತಾವೆ, ಹಂಗೆ ಒಂದು ಸಣ್ಣ ಪುಟ್ಟ ಗಿಡಮೂಲಿಕೆಗಳು ಸಿಗ್ಬೋದು. ಅವನು ಏನಾರು ನಮ್ಮ ಹುಡುಗರು ತಿಳಿದಿದ್ದು ಹೇಳ್ತಾರೆ. ಈಗ ನೋಡ್ರಿ, ಇದು ನೋಡಗ ಎಷ್ಟು ಚೆನ್ನಾಗೈತಿ. ಇಲ್ಲಿ ಒಂದು ಹಿಂಗ ಸಿಗೋದ, ಇದ್ರಾಗ ಹೋಗೋದ, ಇದ್ರಾಗ ಹೋಗೋಣ, ಇಲ್ಲಿ ಹೋಗೋಣ, ಇದ್ರೊಳಗೆ ಇಲ್ಲಿ ಏನ ಕೂಡ್ ಬರ್ಲಿ ರೀ. ಬುರ್ಲಿ ಬುರ್ಲಿ ಕೂಡ್ ಬರ್ಲಿ ರೀ. ಇವು ಇದೇನು ಹಳ್ಳ?
ಮಳೆ ಬಂದಾಗ ಇಲ್ಲೆಲ್ಲ ನೀರು ನಿಂತಿರ್ತಾವ ಇಲ್ಲಿ. ನಾಲ್ ನೋಡಿ ಎಷ್ಟು ತಣ್ಣಗೈತಿ ಇಲ್ಲಿ ವಾತಾವರಣ ನೋಡ. ಇನ್ನು ಇಷ್ಟೊತ್ತ ನಾವು ಅಲ್ಲಿ ಮನ್ಯಾಗ ಕುಂತಿದ್ವಿ, ಅಲ್ಲಿಗೆ ಇಲ್ಲಿಗೆ ಎಷ್ಟು ವ್ಯತ್ಯಾಸ ಐತಿ ನೋಡ. ಹೌದು ಸರ್. ಇದು ನೈಸರ್ಗಿಕ ಆನಂದ ಅಂತ ಕರಿತಾರೆ ಇದನ್ನ. ಕರೆಕಲ್ಲು ಇಲ್ಲೆಲ್ಲ ಎಲ್ಲಿ ನೋಡಿದ್ರೆ ಕರೆಕಲ್ಲು ಸಿಗ್ತಾವ. ಭಾರಿ ಅದ್ರಿ ಎಷ್ಟು ಆನಂದ. ಇದ್ರ ನೆರಳು ಆಗ್ಲೇ ಹೇಳಿದ್ನಲ್ಲ ನಾನು, ಇದ್ರ ನೆರಳು ಎಷ್ಟು ಆನಂದ ಅಂತಂದ್ರ ಇದ್ರ ಕೆಳಗೆ ಕೂತ್ಕೊಂಡ್ರೆ ಸಾಕು, ಆರಾಮ್ ನಿದ್ದೆ ಬರ್ತದೆ ನೋಡಿ. ಇಲ್ಲಿ ಮಳೆಗಾಲದೊಳಗೆ ಏನಂತಂದ್ರ ಫುಲ್ ನೀರು ಹರಿತೈತೆ. ಅವಾಗ ಏನು ನಮ್ಗೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಹೊಳಿ ಹರಿತಿದೆ, ಹಳ್ಳ ಹರಿತಿದೆ ಅನ್ನೋ ಒಂದು ಫೀಲ್ ಬರುತ್ತೆ. ಈಗ ಮಳೆಗಾಲ ನೋಡ್ರಿ, ಇವಾಗ ಇವತ್ತಿನ ದಿವಸ ಮಳೆ ಇಲ್ಲ, ಬರಗಾಲ. ನಮ್ಮ ರೈತರಿಗೆ ಎಷ್ಟು ಕಷ್ಟ ಇವತ್ತಿನ ದಿವಸ, ಅದನ್ನು ಯೋಚನೆ ಮಾಡ್ಬೇಕಾಗತ್ತಾ. ಈಗ ನೋಡ್ರಿ ಮಳೆ ಇಲ್ಲ ಅಂತಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದ್ರೆ ನಮ್ಗೆ ಆಹಾರನೂ ಇಲ್ಲ. ಇಡೀ ಜಗತ್ತ ನಾವು ಆಹಾರದಿಂದ ಉಪವಾಸದಿಂದ ಬಳಲ್ಬೇಕಾಗತ್ತ. ಹಂಗ ಈ ಭಗವಂತನಿಗೆ ಯಾರು ನಾವು ಇವತ್ತಿನ ದಿವಸ ಮಳೆ ಬೇಕು ಅಂತ ಕೇಳೋರು ಯಾರೂ ಇಲ್ಲ. ಕೇಳೋರು ಒಬ್ಬರೇ ರೈತರಷ್ಟೇ. ರೈತರು ಬಿಟ್ರೆ ಯಾರು ಕೇಳಂಗಿಲ್ಲ. ರೈತ ನೋಡ್ರಿ ಅವನು ಬೇಡ್ತಾನ, ಆದ್ರೆ ಇಡೀ ಜಗತ್ತಿಗೆ ಅನ್ನ ಹಾಕಾರ ಯಾರಂದ್ರೆ ರೈತರೇ. ನಾವು ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು, ನನ್ನ ಹತ್ರ ಇವತ್ತು ದುಡ್ಡು ಐತೆ, ಆದ್ರೆ ಇಲ್ಲಿ ಕುಂತ್ಕೊಂಡು ತಿನ್ನಕ್ಕೆ ಬರೋಲ್ಲ. ಬಟ್ ಅದನ್ನ ಬಳಸ್ಬೇಕಂದ್ರೂ ಹೋಗಿ ಅಲ್ಲಿ ಆಹಾರ ಧಾನ್ಯ ಇರಬೇಕು. ಅಂಗಡಿ ಒಳಗೆ ಆಹಾರ ಧಾನ್ಯ ಇದ್ರೆ ಮಾತ್ರ ಅದನ್ನ ರೊಕ್ಕ ಕೊಟ್ಟು ತಿಂತೀವಿ. ಅಲ್ಲೇ ರೈತ ಬೆಳೆದಿದ್ದಿಲ್ಲ, ಅನ್ನ ಇರ್ಲಿಲ್ಲ ಅಂದ್ರೆ ಇರಾಕ ನಾವೇನು ತಿನ್ನಕ್ಕೆ ಬರಲ್ಲ. ಒಲಿಗೆ ಹಾಕಿ ಬೆಂಕಿ ಹಚ್ಚೋದು ನೋಡ. ಅದಕ್ಕೆ ಭಗವಂತ ಹೆಂಗೆ ಆಡಿಸ್ತಾನಂದ್ರೆ ಈ ಸುಮ್ಮ ಅದು ನೆಪ, ಅದು ರೊಕ್ಕ. ಸೂಪರ್. ಇವ್ರ ನರಿ ಬಂದವಲ್ಲ, ನರಿ ನಾಯಿ ನರಿ ಅಲ್ಲ, ವಿಡಿಯೋ ಮಾಡಕ ಬಂದಿವಿ. ನಿಮ್ದ ನಾಯಿ ಎಲ್ಲ ಕುರಿ ಕಾಯಕತ್ತಾರಲ್ಲ ಯಾರ? ಕುರಿ ಕಾಯಕ ಕುರಿ ಕಾಯಕೊಂತಾರ ನೋಡ್ರಿ ಅನ್ನಾರ. ಈಗ ಕುರಿ ಇಲ್ಲಿ ಗುಡ್ಡಕ್ಕೆ ಕುರಿ ಕಾಯಕ್ ಬರ್ತಾರೆ. ನೀರ್ ನಿಂತಾವಲ್ಲ, ಮೊನ್ನೆ ಮಳೆ ಬಂದತ್ರಿ, ನೀರು ನಿಂತತ್ತೆ. ಇವಾಗ ಮತ್ತೆ ಒಳ್ಳೆ ಬಚ್ಚಿ ಆಗ್ಬಿಟ್ಟವ್ರಿ ನೀರೆಲ್ಲ. ಕುರಿಗೆ ನೀರಿಲ್ಲ. ನೀರು ಎಲ್ಲಿ ಕೊಡಿಸ್ತೀರಿ ಅಕ್ಕಾರ ಕುರಿಗೆ? ಹಾಂ, ಆರಾಮದಿರಾ? ಏನು ನಿಮ್ಮ ಹೆಸರು? ಚಿತ್ರಮ್ಮ. ಛತ್ರಮ್ಮ. ದಿನ ಎಲ್ಲೆಲ್ಲ ಅಡ್ಡಾಡಿಸ್ತೀರಿ? ಇಲ್ಲೇ ನಮ್ಮದ ಕಡೆ ಆ ಕಡೆ ಒಂದು ಬೀಳು ಇಡ್ತೀವಿ ರೀ. ನಮ್ಮದ ಕಡೆ ಏಸ್ ಅದಾವ ಕುರಿ ಅಕ್ಕ? ಕುರಿ ಬರೀ ಹತ್ತದವ್ರಿ. ಏನೇ ಊಟ ಏನು ತಂದಿದ್ರಿ? ಬರ್ತಿ ರೊಟ್ಟಿ, ಅನ್ನ, ಸಾರು ಎಲ್ಲ ಮನೆಗೆ ಅಡಿಯೋದ್ರಿ. ಹಾಂ, ಅಡಿಯೋಗ ಮನೆ ನೀವು? ಏನು ಕಾಡು ಇದ್ದಂಗೆ ಲೆಕ್ಕಿದೆ ಊಟ? ಕಾಡ ಇದೆ. ದಿನ ಹಿಂಗೆ ಕಾಯ್ತಿಲ್ವ? ಇವು ತೋಳ ಪಾಳ ಬಂದ್ರೆ ನಾನು ಇವರ್ಸ್ ಮಾನ್ತಿರ್ತೀನಿ. 10 ಕುರಿ ಅದಾವ, 10 ಕುರಿ ಆಗ ನೀನು 10 ಕುರಿ ಏನ? ಪಾಪ ಏನು ಮಾಡ್ತಿದ್ರಿ? ಏನು ಮಾಡ್ತೀವಿ ಮೊದಲು ಸುಮ್ಮನೆ ಹೊಸಲ್ತನ ಮಾಡ್ತೀನಿ. ಸಣ್ಣ ಸಣ್ಣ ಮಕ್ಳದು ಮಕ್ಳು ಕರ್ಕೊಂಡು ಮನೆಗೆ ಇರ್ತೀನಿ. ಈ ಕುರಿ ಸ್ವಲ್ಪ ತಿರ್ತೀವಿ, 40 ಕುರಿ ತಿರ್ದಿ ಬೇಸಿತ್ತೆ. ನಾವು ಈಗ ಗಂಡ ತಿರ್ಗಾಡ್ತಲ್ಲ ಬಿಸಿಲಾಗ, ಮಾರಿದ್ರ ಸಿದ್ದಲ್ಲ. ಕಾಡು ತೋರ್ಸೋಣ ಅಂತ. ಹೌದಲ್ರಿ? ಹಳ್ಳಿ ಕಾಡನ್ನು ಹೆಂಗಿರುತ್ತೆ ಅಂತ ನೋಡೋ ಆಸೆ ನಮ್ಮ ಜನರು ನೋಡ್ತಾರಲ್ಲ. ನಮ್ಮ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ನವರು, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್, ನಮ್ಮ ಒಂದು ಬದುಕಿನ ಪುಸ್ತಕ ಫ್ಯಾಮಿಲಿ ಅನ್ಬೋದು ಅವ್ರನ್ನ, ಅವರು ನೋಡ್ತಾರ. ಬಂದ್ರೆ ನೇಚರ್ ಇದಕ್ಕೆ ಗಿಡ ಅಂತಾರಪ್ಪಿ? ಇದು ಕಕ್ಕಿ ಗಿಡ ಅಂತಾರೆ. ಕಕ್ಕಿ ಗಿಡ. ಇದು ಕಾಯಿ ಇಳೆ ಬಿದ್ದಿರ್ತಾವಲ್ಲ, ಹಳದಿ ಹೂ ಆಗ್ತಾವ ಈ ಗಿಡ. ಬಟ್ ಇದನ್ನ ಯಾರೋ ಕಡ್ದಾರ. ಬರೀ ಅಲ್ಲಿ ದೊಡ್ಡದ ಗಿಡ ಇದ್ರೆ ನೋಡೋಣ. ಹೆಸರು ಗೊತ್ತಾಗಲ್ರಿ ನನಗೆ. ಒಂಥರ ವಿಶೇಷವಾಗಿ ಅದಾವಲ್ಲ. ಆಪ್ ಎದಕ್ಕೆ ಬರುತ್ತೆ ಅದು? ಹಾಂ ಹಾಂ ಹಾಂ, ಇಲ್ಲಿ ಎರಳವಾಗಿ ಬೆಳಿತಿತ್ತಾನ. ಇವು ಯಾವ್ದಂತ ಗೊತ್ತಿಲ್ಲ ಅದ್ರ ಹೆಸರು. ಅದು ಒಂಥರ ಕಳ್ಳಿ ಜಾತಿದು ಇರ್ಬೇಕು. ಈ ಪಾಪಸ್ ಕಳ್ಳಿ ಹಿಂಗೆಲ್ಲ ಇದು ಬೆಳೀತಲ್ಲ ಆ ಥರ. ಇದು ಒಂದು ಯಾವುದೋ ಒಂದು ಕಳ್ಳಿ. ಇದು ಅದು ಡಬಗಳಿ ಹಣ್ಣಿನ ಬೆಳಿತೈತಲ್ಲ, ಹಾಂ, ಅದ ಜಾತಿ ಒಳಗೆ. ಇದು ಸೇಮ್ ಹಂಗೈತೆ ನೋಡೋಕೆ. ಬಟ್ ಇದು ಯಾವ್ದಂತ ನಮಗೂ ಗೊತ್ತಿಲ್ಲ. ಬಟ್ ವೀಕ್ಷಕರಿಗೆ ಯಾರಿಗಾರು ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನೇ ಬರೀರಿ, ನಮಗೂ ಗೊತ್ತಾಗಲಿ. ನಮ್ಮ ಹಳ್ಳಿ ಹುಡುಗರಿಗೆ ಗೊತ್ತಿಲ್ಲ. ನಮ್ಮ ಯಾರು ಹಳ್ಳಿ ಜನರು ಯಾರು ನೋಡ್ತಿದ್ರೆ ಹೇಳಿದ್ರೆ ಭಾಳ ಸಂತೋಷ. ಬರ್ರಿ, ಇಲ್ಲಿ ಒಂದು ಮಸ್ತ್ ಐತೆ, ಒಳ್ಳೆ ವಾತಾವರಣ ನೋಡ್ರಿ. ಇದು ಒಂದು ಬಂಡಿ ಹಾಸು ಹೆಂಗೈತಿ, ಇಲ್ಲಿಂದ ಅಲ್ಲಿವರೆಗೆ ನೈಸರ್ಗಿಕವಾಗಿ ಹಾಕಿದಂಥ ಒಂದು ನಾಲಾ ಬಂಡಿ ಥರ ಐತಿದೆ. ಬಟ್ ಇದು ಯಾರೂ ಕಟ್ಟಿಲ್ಲ, ತಾನ ಕಟ್ಟಿದಂಗೆ ಕಾಣಿಸುತ್ತೆ. ತಾನ ರೆಡಿ ಆಗೈತಿ. ಇದು ನೈಸರ್ಗಿಕವಾಗಿ ನಿರ್ಮಾಣ ಆಗಿರೋದು. ಇದು ಎಷ್ಟು ಚೆನ್ನಾಗೈತಲ್ಲ. ಇಲ್ಲೆಲ್ಲ ನೋಡ್ರಿ, ಇಂಥ ಕಡೆಗೆ ಈಗ ಆ್ಯಕ್ಚುಲಿ ಮಳೆಗಾಲ, ಬಟ್ ನಮ್ಮಲ್ಲಿ ಮಳೆ ಇಲ್ಲ. ಮಳೆ ಆಗಿತ್ತಪ್ಪ ಅಂತಂದ್ರೆ ಇದನ್ನ ನೋಡೋದ ಒಂದು ಅದ್ಭುತ ಸೌಂದರ್ಯ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ.
ಇಲ್ಲಿ ಹಳ್ಳದೊಳಗೆ ಏನಂದ್ರೆ ಸ್ಪೆಷಲ್ ಎಲ್ಲಿ ಬೇಕು ಅಲ್ಲಿ ಆಪ್ ಸಿಗುತ್ತೆ. ಅದು ಎರಳವಾಗಿ ಬೆಳಿತೈತಿ ಇಲ್ಲಿ. ಇದಕ್ಕೇನು ಗೊಬ್ಬರ ಹಾಕೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ತಾನ ಬೆಳಿತೈತಿ. ಇಲ್ಲಿ ನೋಡೋಗ ಅಲ್ಲಿ ಮೀನೂ ಇರ್ತಾವಾಗ. ಏಡಿ ಐತಿ ನೋಡಲ್ಲ, ಈಗ ಏಡಿ ಅಂತ ಒಳಗೆ ಹೋದ್ ನೋಡೋದು. ಕಡಿಗೆ ತೆಗಿಲೇನ್ರಿ? ಹಾಂ ತೆಗಿತ್ಯಾ? ಐತೇನ್ರಿ ಕೈ ಹಿಡ್ಕೊಂತೇನ್ರಿ. ಇಲ್ಲಿ ಬಂತು ನೋಡಿ ಆಮಿ ತೋರ್ಸು ಎಲ್ಲಿ ಐತಿ ನೋಡಿ ಆಮಿ ಸಿಕ್ತಾ? ಓ ಇದು ಆಮಿ ಹಿಡ್ಕ ಇನ್ನೂ ಜಗ್ಗದವ ಅಲ್ಲಿ ಬಹುಶಃ ಇದು. ಹಾಂ ಎಲ್ಲ ಬಿಸಿಲು ಐತಿ. ಓಕೆ ಸರಿ, ಇದು ನೋಡಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಮರಿ ಆಮೆ. ಇದನ್ನು ಒಳ್ಳೆ ನಾವು ನೀರಿಗೆ ಬಿಡ್ತೀವಿ. ಯಾವುದೇ ಪ್ರಾಣಿಗಳಿಗೆ ನಾವು ಹಿಂಸೆ ಕೊಡೋದಿಲ್ಲ, ಜಸ್ಟ್ ಹಿಂಗೆ ನೋಡಿ ಬಿಡ್ತೀವಿ ಅಷ್ಟೇ. ನಾವು ಯಾವುದೇ ಇಲ್ಲಿ ವಿಡಿಯೋದಲ್ಲಿ ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟಿರಲ್ಲ. ಯಾಕ್ರಿ ಜಸ್ಟ್ ನೋಡ್ತೀವಿ. ನೋಡಿರಿ ನಮ್ಮ ಹುಡುಗ ಅಲ್ಲೇ ಬಿಡ್ತಾನೆ ನೀರೊಳಗೆ ಬಿಡ್ರಿ. ನೋಡಿರಿ ಹೆಂಗೆ ಹೋಗುತ್ತೀವಿ.